ಸೊ ಹಲೋ, ಇವತ್ತು ನಾವು ಓಡಿಸ್ತಿರೋದು ಮಾರುತಿ ಸುಜುಕಿದು ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಬಲೆನೋ ಅಂತ ಹೇಳ್ಬಿಟ್ಟು. ಸೊ ಇದ್ರ ಜಾಗ ಈಗ ಆಲ್ರೆಡಿ ಫ್ರಾಂಕ್ಸ್ ತಗೊಳಕ್ಕೆ ಹೊಟ್ಟಿದೆ, ಬಟ್ ಇದು ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಇಲ್ಲಿವರೆಗೂ ಮಾರುತಿಲಿ. ಸೊ ಇದರ ಇಂಜಿನ್ ನೋಡೋದಾದರೆ ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ನಂಗೆ ಗೊತ್ತಿಲ್ಲ ಏನಕ್ಕೆ ಡೀಸೆಲ್ ಇಂಜಿನ್ ಬಂದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಸುಜುಕಿಯವರು. ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಆಗೋದು ಏನಾರ ಡೀಸೆಲ್ ಗಾಡಿ ಆಗಿದ್ದಿದ್ರೆ. ಸೊ ಇದರ ಹೆಡ್ಲೈಟ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಹೆಲೋಜನ್ ಹೆಡ್ಲೈಟ್ ಬರುತ್ತೆ. ಸೊ ವೇರಿಯಂಟ್ ಬಗ್ಗೆ ನೋಡೋದಾದ್ರೆ ನಮ್ಮ ಹತ್ರ ಇರೋದು ಡೆಲ್ಟಾ ವೇರಿಯಂಟು. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಹೆಲೋಜನ್ ಬೇಸ್ಡ್ ಪ್ರೊಜೆಕ್ಟರ್ LED ಹೆಡ್ಲೈಟ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಇಂಡಿಕೇಟರ್ ಮತ್ತು ಪಾರ್ಕಿಂಗ್ ಲೈಟು ಎರಡು ನಾರ್ಮಲ್ ರಿಫ್ಲೆಕ್ಟರ್ ಬೇಸ್ಡ್ ಬರುತ್ತೆ. ನಿಮಗೆ ಯಾವುದೇ ಥರ ಫಾಗ್ ಲೈಟ್ ಆಫರ್ ಮಾಡಲ್ಲ. ಸೊ ಇಲ್ಲಿ ನೋಡ್ಬೋದು ಗ್ರಿಲ್ಲು ದೊಡ್ಡದಾಗಿದೆ, ಇಲ್ಲಿ ಸುಜುಕಿ ಲೋಗೋ ಅಂತ ಇದೆ. ಸೊ ಕೆಳಗಡೆ ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಸೊ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಒಂದು ಕೈ ಹಾಕೋಷ್ಟು ಇದೆ. ಸೊ ವೈಪರ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಾರ್ಮಲ್ ವೈಪರ್ ಬರುತ್ತೆ, ಯಾವುದೇ ಥರ ಫ್ರೇಮ್ಲೆಸ್ ವೈಪರ್ ಬರೋಲ್ಲ. ಸೊ ಮಾರುತಿ ಗೊತ್ತು, ಅದು ನಮ್ಮ ಜನಕ್ಕೆ ಬೇಡ ಅಂತ ಹೇಳ್ಬಿಟ್ಟು. ಸೊ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ಇದರಲ್ಲಿ 15 ಇಂಚಸ್ ಸ್ಟೀಲ್ ರಿಮ್ ಬರುತ್ತೆ. ಎಕ್ಸಾಕ್ಟ್ ಹೇಳೋದಾದರೆ 185, 65 ಆರ್ 15 ಇಂಚಸ್ ಟೈರ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸ್ಟೀಲ್ ರಿಮ್ ಬರುತ್ತೆ, ಇದಕ್ಕೆ ಮೇಲೆ ಕ್ಯಾಪ್ ಹಾಕಿಸ್ತಾರೆ. ಸೊ ಯೂಶಲಿ ಇದಕ್ಕಿಂತ ನೆಕ್ಸ್ಟ್ ವೇರಿಯಂಟಿಗೆ ಹೋದರೆ ಅಲಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಥರ ಕಾಣುತ್ತೆ ಸೈಡ್ ಲುಕ್ಕಿಂದ ಗಾಡಿದು. ಸೊ ಮಿರರ್ ನೋಡೋದಾದ್ರೆ ಇದರಲ್ಲಿ ಆಟೋ ಫೋಲ್ಡಬಲ್ ಮತ್ತು ರಿಟ್ರಾಕ್ಟಬಲ್ ಮಿರರ್ ಬರುತ್ತೆ. ಸೊ ಇಲ್ಲಿ ಟರ್ನ್ ಇಂಡಿಕೇಟರ್ ಇದೆ. ಡೋರ್ ಹ್ಯಾಂಡಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಬರುತ್ತೆ. ಸೊ ಇದರ ರಿಯರ್ ಸೆಕ್ಷನ್ ಟೈರ್ ನೋಡೋದಾದ್ರೆ 185, 65 ಆರ್ 15 ಇಂಚಸ್ ಸೇಮ್ ಅಪೋಲೋ ಟೈರ್ ಬರುತ್ತೆ. ಸೊ ಇದು ಅಷ್ಟೇ ಸ್ಟೀಲ್ ರಿಮ್ ಬರುತ್ತೆ. ಕ್ವಾರ್ಟರ್ ಪ್ಯಾನಲ್ಸ್ ಇರ್ಬೋದು, ಗ್ಲಾಸ್ ಏರಿಯಾ ಇರ್ಬೋದು, ವೈಡ್ ಆಗಿದೆ ನಿಮಗೆ. ಸೊ ಶಾರ್ಕ್ ಫಿನ್ ಆ್ಯಂಟಿನ ಬರೋಲ್ಲ, OG ಆ್ಯಂಟಿನ ಬರುತ್ತೆ. ಸೊ ಈ ಗಾಡಿ 2023 ಮಾಡಲ್ಲು. ಐ ಮೌಂಟ್ ಸ್ಟಾಪ್ ಲೈಟ್ ಬರುತ್ತೆ, ಡಿಫಾಗರ್ಸ್ ಬರುತ್ತೆ, ಯಾವುದೇ ಥರ ನಿಮಗೆ ವೈಪರ್ ಬರೋಲ್ಲ. ಸೊ ರಿಯರಿಂದ ಹಿಂಗೆ ಕಾಣುತ್ತೆ ನೋಡಿ. ಇಲ್ಲಿ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಟೇಲೈಟ್ ಬಗ್ಗೆ ಮಾತಾಡೋದ್ರೆ ಇದು LED ಬರುತ್ತೆ, ಬಟ್ ಇಂಡಿಕೇಟರ್ ಮತ್ತು ರಿಯರ್ಸ್ ಲೈಟು ಇದೆರಡು ಹೆಲೋಜನ್ ಬರುತ್ತೆ. ಸುಜುಕಿ ಲೋಗೋ, ಬಲೆನೋ ಲೋಗೋ ಇದೆ. ಸೊ ಇನ್ನು ಯಾವುದೇ ಥರ ವೇರಿಯಂಟಿಗೂ ಈಗ ಫಾರ್ ಎಕ್ಸಾಂಪಲ್ ಅಲ್ಫಾ, ಡೆಲ್ಟಾ ಅದು ಯಾವುದೇ ಥರನೂ ಕೊಟ್ಟಿಲ್ಲ. ಸೊ ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು 365 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇದೆ. ಸೊ ಇಲ್ಲಿ ಲೈಟ್ ಬರೋಲ್ಲ, ಟಾಪ್ ಎಂಡಿಗೆ ಮಾತ್ರ ಲೈಟ್ ಬರುತ್ತೆ, ಹುಕ್ಸ್ ಇದೆ. ಸೊ ಸ್ಪೇರ್ ವೀಲ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 15 ಇಂಚಸ್ ಸೇಮ್ ಟೈರ್ ಕೊಟ್ಟಿದ್ದಾರೆ ಸ್ಪೇರ್ ವೀಲ್ ಆಗಿ. ನನ್ನ ಪ್ರಕಾರ ಒಂದು 2-3 ಸೂಟ್ ಕೇಸ್ ಅಂತೂ ಆರಾಮಾಗಿ ಕ್ಯಾರಿ ಮಾಡ್ತಾ ಹೋಗ್ಬೋದು. ಇದರಲ್ಲಿ 35 ಲೀಟರ್ಸ್ ಆಫ್ ಟ್ಯಾಂಕ್ಸ್ ಕೆಪಾಸಿಟಿ ಬರುತ್ತೆ. ರಿಯರಲ್ಲಿ ನೋಡೋದಾದರೆ ರಿಯರ್ ಡೋರ್ ಹಿಂಗಿದೆ. ಸೊ ಇಲ್ಲಿ ಯಾವುದೇ ಥರ ಕ್ರೋಮ್ ಸರ್ಟನ್ ಟಚ್ ಕೊಡೋಲ್ಲ, ಇದು ಬ್ಲ್ಯಾಕ್ ಡಾಟ್ ಕೊಟ್ಟಿದ್ದಾರೆ. ಯಾಕಂದರೆ ಇದರ ಬೇಸ್ ಮಾಡಲ್ಗಿಂತ ಒಂದು ಮಾಡಲ್ ದೊಡ್ಡದು. ಸೊ ಇಲ್ಲಿ ಪವರ್ ವಿಂಡೋಸ್ ಬರುತ್ತೆ, ಒಂದು ಸ್ವಲ್ಪ ಕ್ಲಾತ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ನೋಡೋದಾದ್ರೆ ನಿಮಗೆ ಆ್ಯಕ್ಚುಲಿ ನಿಮಗೆ ಲೆದರೈಟ್ ಸೀಟ್ ಬರೋಲ್ಲ, ಇದು ಆಫ್ಟರ್ ಮಾರ್ಕೆಟಿಂದ ಹಾಕ್ಸಿರೋಂಥ ಸೀಟ್ಗಳು. ಸೊ ಒಳಗಡೆ ಕೂರೋದಾದ್ರೆ ನಿಮಗೆ ಲೆಗ್ ರೂಮ್ ತುಂಬಾ ಇದೆ, ಬಟ್ ಹೆಡ್ ರೂಮ್ ಸ್ವಲ್ಪ ಹಿಂಸೆ ಆಗ್ತಿದೆ. ಯಾಕಂತ ಹೇಳಿದ್ರೆ ನಂದು 5'11" ಹೈಟು, ಬಟ್ ನನಗೆ ಟಚ್ ಆಗ್ತಿದೆ ಸ್ವಲ್ಪ. ಅಂದರೆ ಇನ್ನು 6.2 ಇರೋರಿಗೆಲ್ಲ ಟಚ್ ಆಗೇ ಆಗುತ್ತೆ. ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ಇದೆಲ್ಲ ಎಕ್ಸ್ಟ್ರಾ ಹಂಗಂತ ಹೇಳಿದ್ರೆ ಫ್ಯಾಬ್ರಿಕ್ ಸೀಟ್ ಬರೋದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಯಾವುದೇ ಥರ AC ವೆಂಟ್ಸ್ ಬರೋಲ್ಲ. ಸೊ ಇಲ್ಲೊಂದು 12 ವೋಲ್ಟ್ ಸಾಕೆಟ್ ಇದೆ. ಸೊ ಇದ್ರ ಜೊತೆಗೆ ಇಲ್ಲೇ ಮೊಬೈಲ್ ಇಡೋಕ್ಕೆ ಚಾರ್ಜ್ ಹಾಕ್ಬಿಟ್ಟು ಇಲ್ಲೇ ಮೊಬೈಲು ಇಡ್ಬೋದು. ಸೊ ಫ್ಲೋರು ಫ್ಲ್ಯಾಟ್ ಆಗಿದೆ, ಆರಾಮ್ಸೆ 3 ಜನ ಕೂರ್ಬೋದು. ಹಂಗಾಗಿ ನಿಮಗೆ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಯಾವುದೇ ಥರ ನಿಮಗೆ ಆಮ್ರೆಸ್ಟ್ ಬರೋಲ್ಲ. ಸೊ ಮುಂದೆ ರಿಯರಿಂದ ಹಿಂಗೆ ಕಾಣುತ್ತೆ ನೋಡಿ ಡ್ಯಾಶ್ಬೋರ್ಡು. ಆ್ಯಕ್ಚುಲಿ ಡ್ಯಾಶ್ಬೋರ್ಡ್ ಲೇಔಟ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮಾರುತಿಯವರು. ಸೊ ಡ್ರೈವರ್ ಡೋರ್ ನೋಡೋದಾದರೆ ಇಲ್ಲಿ ಲಾಕ್ ಅನ್ಲಾಕ್, ಇಲ್ಲಿ ಮಿರರ್ನ ಲಾಕ್ ಮಾಡೋಕ್ಕೆ, ಜೊತೆಗೆ ಇಲ್ಲಿ ಸ್ವಲ್ಪ ವಿಂಡೋಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ 6 ವೇ ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಸೊ ಇದನ್ನು ತೀರಾ ಹಿಂದಕ್ಕೆ ಹಾಕೋಣ. ಇಲ್ಲಿ 2 ಬಾನೆಟ್ ಓಪನ್ ಮಾಡೋಕ್ಕೆ, ಇಲ್ಲಿ ಪೆಟ್ರೋಲ್ ಓಪನ್ ಮಾಡೋಕ್ಕೆ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆಟೋ ಸ್ಟಾಪ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ, ಹೆಡ್ಲೈಟ್ ಲೆವೆಲರ್ ಬರುತ್ತೆ. ಸೊ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದ್ರೆ ಹಿಂಗೆ ಕಾಣುತ್ತೆ ಗುರು, ಸೈಕ್ ಇದೆ. ಯಾಕಂತ ಹೇಳಿದ್ರೆ ಫ್ಲ್ಯಾಟ್ ಬಾಟಮ್ ಬರುತ್ತೆ, ಅದು ಇನ್ನೂ ಚೆರಿ ಅಂತ ಕೇಕ್ ಆಗುತ್ತೆ. ಸೊ ಇಲ್ಲಿ ಬರೋದಾದ್ರೆ ಹೆಡ್ಲೈಟ್ ಕಂಟ್ರೋಲ್ ಬರುತ್ತೆ. ಸೊ ಇಲ್ಲಿ ಬರೋದಾದ್ರೆ ವೈಪರ್ ಕಂಟ್ರೋಲ್ ಬರುತ್ತೆ. ಬಟ್ ನನಗೆ ಇನ್ನೂ ಸುಜುಕಿದು ಒಂದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ, ಸೊ ಇಂಟಿಗೆ ಬಂದಮೇಲೂ ಒಂದು ಸ್ವಲ್ಪ ಕಂಟ್ರೋಲ್ ಬೇಕಂತ ಹೇಳಿದ್ರೆ ಸ್ಪೀಡ್ ಜಾಸ್ತಿ ಕೆಳಗಡೆ ಮಾಡೋಕ್ಕೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಮೀಟರ್ ಬರುತ್ತೆ, ಇಲ್ಲಿ 6.5 ತನಕ ಮಾರ್ಕಿಂಗ್ ಇದೆ, ಇಲ್ಲಿ 220 ತನಕ ಮಾರ್ಕಿಂಗ್ ಇದೆ. ಆ್ಯಕ್ಚುಲಿ ಇದು ಹೋಗಬಹುದೇನೋ 220 ತನಕ, ಯಾಕಂದರೆ ಗಾಡಿ ಲೈಟ್ ವೇಟ್ ಇದೆ, ಇಂಜಿನ್ ಪವರ್ಫುಲ್ ಇದೆ. ಜೊತೆಗೆ ಸ್ವಲ್ಪ ಅಂತ ಹೇಳಿದ್ರೆ ಸೇಫ್ಟಿ ಇಲ್ಲ, ಬಟ್ ಆರಾಮ್ಸೆ ಗಾಡಿ ಟಚ್ ಆಗುತ್ತೆ. 180 ಅಂತಲೂ ಆರಾಮ್ಸೆ ಟಚ್ ಆಗುತ್ತೆ. ಈ ಸ್ಟಿಕ್ಕಿಂದ ನಿಮಗೆ ರೇಂಜ್ ಎಷ್ಟಿದೆ, ನೆಕ್ಸ್ಟು ಎಷ್ಟು ಮೈಲೇಜ್ ಕೊಡ್ತಾ ಇದೆ, ಆ್ಯಾವ್ರೇಜ್ 21 ಕೊಡ್ತಾ ಇದೆ ಗುರು. ಎಸ್ 21 ನೋಡಿ ಲೆಕ್ಕ ಹಾಕಿ. ಸೊ ಈ ಕಡೆ ಬರೋದಾದ್ರೆ ಸ್ಟೇರಿಂಗಲ್ಲಿ, ಸೊ ಇಲ್ಲಿ ಯಾವುದೇ ಥರ ಕ್ರೂಸ್ ಕಂಟ್ರೋಲ್ ಇಲ್ಲ. ಸೊ ಇಲ್ಲಿ ಬರೋದಾದ್ರೆ ಈ ಇನ್ಫರ್ಟೈನ್ಮೆಂಟ್ ಕಂಟ್ರೋಲಿಗೆ, ಮ್ಯೂಟ್ ಮಾಡೋಕ್ಕೆ, ಸೊ ಗಾಡಿನ, ಸೊ ಇದು ಕಾಲ್ ರಿಸೀವ್ ಮಾಡೋಕ್ಕೆ, ಕಾಲ್ ಕಟ್ ಮಾಡೋಕ್ಕೆ ಇದು ವಾಯ್ಸ್ ಕಮಾಂಡ್.
ಸೊ ಇದು ಪೇರ್ ಮಾಡ್ಬೇಕಂತ ಹಾಗಂತ ಹೇಳಿದ್ರೆ ನಮ್ಮ ಸಿಸ್ಟಮ್ದು ವಾಯ್ಸ್ ಕಮೆಂಟ್ ಬರುತ್ತೆ. ಸೊ ಇಲ್ಲಿ ಯಾವುದೇ ಥರ ಪುಷ್ ಸ್ಟಾರ್ಟ್ ಬಟನ್ ಇಲ್ಲ, ಕೀಯಿಂದನೇ ಸ್ಟಾರ್ಟ್ ಮಾಡೋದು. ಈ ಕೀ ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ 2012ಇಂದನೂ ಬರ್ತಾಯಿದೆ ಈ ಕೀ. ಇಟ್ಸ್ ಓಕೆ. ಮಾರುತಿಯರು ಏನಕ್ಕೆ ಗೊತ್ತಾ ಚೇಂಜ್ ಮಾಡ್ತಾಯಿಲ್ಲ, ಅದು ಒಂದು ಸತಿ ಟ್ರಯಲ್ ಆ್ಯಂಡ್ ಟೆಸ್ಟ್. ಅದು ಜೊತೆಗೆ ಈ ಕಂಟ್ರೋಲ್ಸ್ ಎಲ್ಲ ಮಾರುತಿ ಚೇಂಜೇ ಮಾಡ್ತಾಯಿಲ್ಲ, ಯಾಕಂದರೆ ಗೊತ್ತು ಅವರಿಗೆ ಒಂದು ಸತಿ ಟ್ರಯಲ್ ಆ್ಯಂಡ್ ಟೆಸ್ಟ್ ಇದು ಯಾವತ್ತೂ ಅವರಿಗೆ ಕೈ ಕೊಡಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬರೋದಾದ್ರೆ 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಇದು ಕಂಪನಿ ಕಡೆಯಿಂದನೇ ಬರುತ್ತೆ. ಸೊ ಈಗ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡ್ಬೋದು. ಸೊ ಡಿಸ್ಟೆನ್ಸ್ ಟೈಮ್ ಇದು ಡೇಟ್ ಎಷ್ಟು, ಟೈಮ್ ಎಷ್ಟು, FM ರೇಡಿಯೋ, ಮೀಡಿಯಾ ಕನೆಕ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ಸೆಟ್ಟಿಂಗ್ಸಲ್ಲಿ ತುಂಬ ಇದೆ ಗುರು. ಮ್ಯಾಕ್ಸಿಮಮ್ ಇದ್ರಲ್ಲಿ ಯೂಸ್ ಮಾಡೋದೇ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಸೊ ಇಲ್ಲಿ ಬಂದುಬಿಟ್ಟು ಹಜಾರ್ಡ್ ಲೈಟ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಸಿಂಗಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಆಫ್, ರಿಯರ್ ಇರ್ಬೋದು, ಫ್ರಂಟ್ ಇರ್ಬೋದು, ಅಥವಾ ಖಾಲಿ ಬೇಕು ಅಂತ ಹೇಳಿದ್ರೆ. ಸೊ ಇಲ್ಲಿ USB ಪೋರ್ಟ್ ಬರುತ್ತೆ ಒಂದು. ಇದು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಒಂದು 12 ವೋಲ್ಟ್ ಸಾಕೆಟ್ ಬರುತ್ತೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಇದೆ. ಸೊ 2 ಕಪ್ ಹೋಲ್ಡರ್ ಸಿಗುತ್ತೆ. ಸೊ ಇಲ್ಲಿ ಬರೋದಾದ್ರೆ ನಿಮಗೆ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ನನ್ನ ಪ್ರಕಾರ ಮಾರುತಿಯವರು 6 ಸ್ಪೀಡ್ ಒಂದು ಕೊಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಯೂಶ್ವಲಿ ಒಂದು ಹೈವೇಲಿ ಹೋಗ್ಬೇಕಾದ್ರೆ 5 ಸ್ಪೀಡ್ ಸಾಲಲ್ಲ ನಮಗೆ, 6 ಸ್ಪೀಡ್ ಬೇಕೇ ಬೇಕು. ಸೊ ಇಲ್ಲಿ ಹ್ಯಾಂಡ್ ಬ್ರೇಕ್ ಬರುತ್ತೆ. ಯಾವುದೇ ಥರ ಹ್ಯಾಂಡ್ ರೆಸ್ಟ್ ಬರೋಲ್ಲ ನಿಮಗೆ. ಸೊ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಪ್ಲೇಸ್ ಇದೆ. ಇಲ್ಲಿ ಬರೋದಾದ್ರೆ ಸ್ವಲ್ಪ ಡಾಕ್ಯುಮೆಂಟೇಷನ್ ಇಡೋಕ್ಕೆ. ಸೊ ದೊಡ್ಡದಿದೆ. ಸೊ ಈ ಪ್ಲಾಸ್ಟಿಕ್ಕೇ ಒಂಥರ, ಇಲ್ಲೊಂದು ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇದು ಟಾಪ್ ಎಂಡಲ್ಲಿ ಆಟೋ ಡಿಮಿಂಗ್ IRVM ಬರುತ್ತೆ. ಇದರಲ್ಲಿ ಮ್ಯಾನ್ಯಲ್ IRDM ಬರುತ್ತೆ. ಸೊ ಯಾವುದೇ ಥರ ಮಿರರ್ ಇಲ್ಲ. ಸೊ 2 ಲೈಟ್ ಆನ್ ಮಾಡೋಕ್ಕೆ. ಇಲ್ಲಿ ಬರೋದಾದರೆ ನಿಮಗೆ ಒಂದು ಮಿರರ್ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಫೀಚರ್ಸ್ ಇದೆ, ಟಿಲ್ಟ್ ನೋಡ್ಬೋದು, ಮೇಲೆ ಕೆಳಗಡೆ ಮಾಡ್ಬೋದು. ಸ್ಟೇರಿಂಗ್ ವೀಲು ನಾನು ಮೇಲೆಗೆ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ಗಾಡಿನ ಸ್ಟಾರ್ಟ್ ಮಾಡೋದಾದರೆ, ಗಾಡಿ ಇಂಜಿನ್ ಎಷ್ಟು ರಿಫೈನ್ಡ್ ಆಗಿದೆ ಅಂತ ಹೇಳಿದ್ರೆ ನನಗೆ ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ. ಸೊ ಬನ್ನಿ ಒಂದು ಟೆಸ್ಟ್ ಡ್ರೈವ್ಗೆ ಹೋಗ್ಬಿಡೋಣ. ಸೊ ಆ್ಯಕ್ಚುಲಿ ನಾನು ರಿಡ್ಜು 1.2 ಲೀಟರ್ ಓಡಿಸ್ತೀನಿ. ಅದಕ್ಕೂ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಗುರು. ಸೇಮ್ ಇಂಜಿನ್ನು, ಬಟ್ ಸ್ವಲ್ಪ ಅದು ಇದು ಹಂಗಂತ ಹೇಳಿದ್ರೆ ಸ್ಟೇರಿಂಗ್ ವೀಲ್ ಅದು ಇದು ಡಿಫ್ರೆನ್ಸ್ ಬಿಟ್ಟರೆ ಇಂಜಿನ್ ವೈಸ್ ಯಾವುದೇ ಥರ ಡಿಫ್ರೆನ್ಸ್ ಫೀಲ್ ಆಗ್ತಾಯಿಲ್ಲ. ಸೊ ಇದು ನಿಮಗೆ ಹೈವೇಲಿ ಸ್ವಲ್ಪ ಹಿಂಸೆ ಕೊಡ್ಬೋದು, ಬಟ್ ಸಿಟಿಲೆಲ್ಲ ಒಳ್ಳೆ ಫನ್ ಕೊಡುತ್ತೆ ಗುರು ಈ ಇಂಜಿನ್ನು. ಸೊ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಇದು ಸಾಫ್ಟ್ ಸಸ್ಪೆನ್ಷನ್ ಇದೆ. ಸೊ ಯಾವುದೇ ಥರ ಈಗ ಖರಾಬ್ ಅಥವಾ ಯಾವುದೇ ಥರ ಗುಂಡಿ ರಸ್ತೆಯಲ್ಲೂ ನಿಮಗೆ ಹಿಂಸೆ ಕೊಡೋಲ್ಲ. ಸೊ ನೋ ಚೇಂಜ್ ಅಂತಲೇ ಹೇಳ್ಬೋದು. ಸೇಮ್ ಡಿಟ್ಟೋ ನಮ್ಮ ರಿಡ್ಸ್ ಇಂಜಿನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡಿಸಿ BS6 ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಸೇಮ್ ಸ್ವಲ್ಪ ಪ್ಲೇ ಇದೆ. ಹಂಗಂತ ಹೇಳಿದ್ರೆ ಹೈವೇಲಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ನೀವೇ ನೋಡಿ, ಇಲ್ಲಿ ತನಕ ಪ್ಲೇ ಮಾಡಬೇಕು, ಆವಾಗ ನನ್ನ ಗಾಡಿ ಮೇಲೆ ಕೆಳಗಡೆ ಹೋಗ್ತಾ ಇದೆ. ನನ್ನ ಪ್ರಕಾರ ಇದು ಒನ್ ಆಫ್ ದ ಬಜೆಟ್ ಫ್ರೆಂಡ್ಲಿ ಕಾರ್ ಆದ್ದರಿಂದ ಇದೆಲ್ಲ ಇದ್ದೇ ಇರುತ್ತೆ. ಜರ್ಮನ್ ಗಾಡಿ ಎಲ್ಲ ಇದು. ಸೊ ಇದು ಪೇರೆಂಟ್ಸ್ ಇರ್ಬೋದು, ನೀವು ಎಲ್ಲರೂ ಔಟಿಂಗಿಗೆ ಹೋದಾಗ ಓಡಿಸೋಂಥ ಗಾಡಿ. ಸೊ ಯಾವುದೇ ಥರ ಫನ್ಗಿನ್ ಆ ಥರ ಗಾಡಿ ಬೇಕಂದರೆ ಜಸ್ಟ್ ಗೋ ಫಾರ್ ಅ ಜರ್ಮನ್ ಕಾರ್ಸ್. ಅದಕ್ಕಿಂತ ಕಮ್ಮಿ ಇರೋರು ಜಸ್ಟ್ ಗೋ ಫಾರ್ ಮಾರುತಿ. ಒನ್ ಆಫ್ ದ ಬೆಸ್ಟೆಸ್ಟ್ ಇಂಜಿನ್ ಕೊಡ್ತಾರೆ, ರಿಲಯಬಲ್ ಕೊಡ್ತಾರೆ, ಸರ್ವಿಸ್ ಕಾಸ್ಟ್ ಕಮ್ಮಿ ಇರುತ್ತೆ. ನಿಮಗೆ ಇನ್ನೂ ಏನು ಬೇಕು ರೀ ಇಷ್ಟೊಂದು ಇಟ್ಕೊಂಡು. ನನ್ನ ಪ್ರಕಾರ ಇದು ಮ್ಯಾಕ್ಸಿಮಮ್ ಒಂದು 6-7 ಸಾವಿರಕ್ಕೆ ಸರ್ವಿಸ್ ಆಗುತ್ತೆ. ಸೊ ಒಂದಿಷ್ಟು ದೊಡ್ಡ ಗಾಡಿ ಬೇಕು, ಸ್ವಲ್ಪ ಓಡಿಸಾಡ್ತೀನಿ, ನನಗೆ ಸರ್ವೀಸು ಜಾಸ್ತಿ ಟೆನ್ಷನ್ ಬರ್ತದೆ. ಈ ಪಾರ್ಟ್ಸು ಅಷ್ಟೇ, ಈಗ ಏನೋ ಒಂದು ಹೋಯ್ತಪ್ಪ ಅದು ಇದು, ಈಗ ಮಿರರ್ದೇ ಹೋಯ್ತು, ಮ್ಯಾಕ್ಸಿಮಮ್ 800 ರುಪೀಸ್. ಈ ಸ್ವಿಚ್ಚಸ್ ಹೋಯ್ತು 1000 ರೂಪಾಯಿಗೆ ಸಿಗುತ್ತೆ. ಬಟ್ ಇದೇ ಥರ ನೀವು ಬೇರೆ ಬ್ರ್ಯಾಂಡಿಗೆ ಹೋಗಿ ಮಿನಿಮಮ್ 2,500ದಿಂದ 3,000 ಆಗ್ತಾರೆ. ಯಾಕಂದರೆ ಇದೆಲ್ಲ ಟ್ರಯಲ್ ಆ್ಯಂಡ್ ಟೆಸ್ಟೆಡು. ನಮ್ಮ ರಿಡ್ಜಿಗೆ ಇರ್ಬೋದು ಅಥವಾ ಯಾವುದೇ ಸುಜುಕಿ ಕಾರಿಗೆ ತಗೊಳ್ಳಿ ಇದನ್ನು ಹಾಕಿದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ಇದೇನು ನಿಮಗೆ ಹಿಂಸೆನೇ ಕೊಡಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಈ ಸ್ಟಾಕ್ಸ್ ಇರ್ಬೋದು, ಇದೆಲ್ಲ ಸೇಮ್ ಶಿಫ್ಟಲ್ಲಿ ಏನು ಬರ್ತಾಯಿತ್ತು ಅದೇ. ಸೊ ಪಾರ್ಟ್ ಶೇರಿಂಗ್ ಅಂತ ಮಾಡ್ತಾರೆ ಸುಜುಕಿಯವರು. ಇದಾಗಿರುತ್ತೆ ನಮ್ಮ ಬಲೆನೋ ಕಾರ್ದು ರಿವ್ಯೂ. ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.